ಐ ಲವ್ ಯು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂಧ್ಯಾ. ಇವತ್ತು ನನ್ನ ಟಾಪಿಕ್ ಏನು ಅಂದರೆ, ನಾನಿವತ್ತು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ತೊಳೆದು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಆ್ಯಂಡ್ ಅರಿಶಿನ, ಟರ್ಮರಿಕ್ ಪೌಡರ್, ಆ್ಯಂಡ್ ಚಿಲ್ಲಿ ಪೌಡರ್ 1 ಸ್ಪೂನ್ ಸಾಕು. ಯಾಕಂದರೆ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀನಿ, ಹಾಗಾಗಿ 1 ಸ್ಪೂನ್ ಚಿಲ್ಲಿ ಪೌಡರ್ ಸಾಕು. ಅದೇ ಸ್ಪೂನಲ್ಲಿ ಧನಿಯಾ ಪೌಡರ್, ಮನೆಯಲ್ಲಿ ಮಾಡಿರೋವಂಥ ಧನಿಯಾ ಪೌಡರ್. ನಾನೊಂದು 2-2.5 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹುರ್ಕೊಳ್ಳೋದಕ್ಕೆ ಅಂತ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ, ಅದರೊಳಗೆ ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ, ಹಸಿಮೆಣಸಿನಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಆನಿಯನು, ಟೊಮೊಟೊ. ನಾನು 2 ಈರುಳ್ಳಿ ಹಾಕೊತಾ ಇದ್ದೀನಿ. ಫ್ರೈ ಅಂದರೆ ಸ್ವಲ್ಪ ಆಗಿರಬೇಕು, ಚೆನ್ನಾಗಿರುತ್ತೆ ಅನ್ನಕ್ಕೆಲ್ಲ ತಿನ್ನೋದಕ್ಕೆ. ಅದಕ್ಕೆ ಇದನ್ನು ಉರಿಯೋವಾಗಲೇ ಗಮ್ಮಂತ ಘಮ ಘಮ ಆಯ್ತಾ ಇದೆ. ಹಾಕಿರೋ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ಸ್ವಲ್ಪ ಪುದೀನ ಹಾಕಬೇಕು. ನಾನು ಹಸಿ ವಾಸನೆ ಹೋಗಲಿ ಅಂತ ಹಾಕ್ತಾಯಿದ್ದೀನಿ. ಅದು ನಿಮಗೆ ಆಪ್ಷನಲ್ಲಿ, ನಿಮ್ಮ ಇಷ್ಟ ಹೇಗೆ ಮಾಡ್ಕೊತೀರ ಅಂತ ಅದು ನನಗೆ ಬೇಕಿದೆ. ನಾನು ಮಾತ್ರ ಇದನ್ನು ಪುದೀನ ಸ್ಮೆಲ್ಲು, ಹಸಿ ಸ್ಮೆಲ್ಲು ಹೋಗಲಿ ಅಂತಲೇ ಹಾಕ್ತಾಯಿದ್ದೀನಿ. ಈ ಎಣ್ಣೆ ಸ್ವಲ್ಪ ಬಾಡಿಸಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇಷ್ಟಾದರೆ ಸಾಕು. ಇದು ನೀರೆಲ್ಲ ಈಸ್ಕೊಂಡಿದೆ. ಈಗ ನಾನು ಫ್ರೈ ಮಾಡೋದಕ್ಕೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದಿಷ್ಟು ಈಗ ರುಬ್ಕೊಬಂದ್ಬಿಡೋಣ ಬನ್ನಿ. ಸ್ವಲ್ಪ ನೀರು ಹಾಕೊಳ್ಳೋಣ, ರುಬ್ಕೊಬಿಡೋಣ. 1 ಸುತ್ತು 2 ಸುತ್ತು ರುಬ್ಕೊಂಡು ಅದು ನುಣ್ಣಗಾದ್ಮೇಲೆ ಹಾಫ್ ಮಾಡ್ಕೊಳ್ಳೋಣ. ಆಗಿದೆ. ಜಾಸ್ತಿ ನುಣ್ಣ ಬೇಡ, ಜಾಸ್ತಿ ಒಡ್ಕೊಡ್ಕೂ ಇರಬಾರ್ದು. ಇಷ್ಟ ಆದರೆ ಸಾಕು. ನೋಡಿ ಆಗಿದೆ.
ಈಗೆಲ್ಲ ರುಬ್ಬಿರೋದು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನಾನು ಕೊತ್ತಂಬರಿ ಸೊಪ್ಪು ಯಾಕೆ ಹಾಕಿಲ್ಲ ಅಂತಂದರೆ, ನಾನು ಫ್ರೈ ಆದಮೇಲೆ ಅದ್ರ ಮೇಲ್ಗಡೆ ಹಾಕ್ಕೊಳ್ತೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ. ಇದು ಬೇಯೋ ಅಷ್ಟು ವಾಟರ್ ಹಾಕಬೇಕು. ಇದು ಫಾರಮ್ ಕೋಳಿದು ಚಿಕನ್ನು. ಉಪ್ಪು ಎಲ್ಲ ಮೊದಲೇ ಹಾಕಿದ್ದೀವಿ, ಇವಾಗೇನು ಹಾಕೋ ಆಗಿಲ್ಲ. ಜಾಸ್ತಿ ನೀರು ಬೇಡ ನಮಗೆ. ಇಷ್ಟಾದರೆ ಸಾಕು, ಈ ಅದಕ್ಕಿದ್ರೆ ಸಾಕು. ಫ್ರೈ ಆಗುತ್ತೆ, ಸೂಪರ್ ಫ್ರೈ ಆಗುತ್ತೆ. ಈಗ ಕುಕ್ಕರ್ ಬಿಟ್ಟು ಆಗ್ತದೆ. ಹಾಯ್ ಆತ್ಮೀಯರೇ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತಾ? ಏನಂತಂದರೆ, ಈ ಕಾರ್ತಿಕ ಮಾಸ ಮೊನ್ನೆಗೆ ಸ್ಟಾಪ್ ಆಯಿತು. ಅದಕ್ಕೆ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ಕಬಾಬ್, ಚಿಕನ್ ಫ್ರೈ, ರೊಟ್ಟಿ. ನಿಮ್ಮ ಮನೇಲಿ ಏನು ಮಾಡಿದ್ದೀರ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ, ನಮ್ಮನೆ ಬ್ರೇಕ್ಫಾಸ್ಟ್ಗೆ ನೀವು ಬನ್ನಿ. ತುಂಬ ಚೆನ್ನಾಗಿ ಮಾಡಿರ್ತೀನಿ ನಾನು, ಟೇಸ್ಟಲ್ಲಿ ಡೌಟ್ ಬೇಡ. ಸೂಪರ್, ತುಂಬ ಚೆನ್ನಾಗಿದೆ. ಮಮ್ಮಿ ನೋಡಿ ಎಷ್ಟು ಚೆನ್ನಾಗಿ ಕಬಾಬ್ ಮಾಡಿದ್ದಾರೆ ಅಂತ.